ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರಪುರ ಗ್ರಾಮಕ್ಕೆ ಸನ್ಮಾನ್ಯ ಶಾಸಕರಾದ ಕೃಷ್ಣಮೂರ್ತಿರವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಗ್ರಾಮದ ಹುಚ್ಚೇಗೌಡನ ಕಟ್ಟೆಕೆರೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿಗಳ ಅನುದಾನ ನೀಡಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಗ್ರಾಮದ ನಾಡಗೌಡರಾದ ಕೆ ರಾಜು ಗೌಡರು ಕೊಟ್ಟ ಮಾತು ಈಡೇರಿಸಿದ್ದಕ್ಕೆ ಸಂತೋಷದಿಂದ ಮಂಗಳ ವಾದ್ಯದೊಂದಿಗೆ ಶಾಸಕರನ್ನು ಬರಮಾಡಿಕೊಂಡರು. ನಂತರ ಮಾತನಾಡಿದ ಶಾಸಕರು, ಹುಚ್ಚೇಗೌಡನ ಕಟ್ಟೆಕೆರೆ ಅಭಿವೃದ್ಧಿಗೆ 50 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಅಭಿವೃದ್ಧಿ ಕಾಮಗಾರಿಯು ಚಾಚು ತಪ್ಪದೆ ಅತ್ಯುನ್ನತ ಗುಣಮಟ್ಟದಲ್ಲಿ ನಡೆಯಲೇಬೇಕು ಎಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆಗೂಡಿ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಮ್ಮ, ಉಪಾಧ್ಯಕ್ಷರಾದ ಲಿಂಗರಾಜು ಗೌಡ, ಸದಸ್ಯರುಗಳಾದ ಚಂದ್ರಶೇಖರ್, ಸೋಮಣ್ಣ, ಕುಣಗಳ್ಳಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೆ ರಾಜು ಗೌಡ, ಮುಖಂಡರುಗಳಾದ ಚಿನ್ನಪ್ಪ, ಪಿಕೆ ಶ್ರೀನಿವಾಸ್ ಮೂರ್ತಿ, ನಾಗೇಶ್, ಉಮೇಶ್, ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗುಣಮಟ್ಟದ ಕಾಮಗಾರಿ ಆಗಬೇಕು, ಪರಿಪೂರ್ಣವಾಗಿ ಕೆರೆ ಅಭಿವೃದ್ಧಿ ಆಗಬೇಕು. ಏನು ಗೌಡ ಹೇಳ್ದಂಗೆ ದೇವರ ಉತ್ಸವ 16 ಹಳ್ಳಿ ಜನ ಬಂದು ಸೇರ್ತಕ್ಕಂಥ ಈ ಒಂದು ಗ್ರಾಮ ಇದು. ಈ ಕೆರೆ ಭಾಳ ಸುತ್ತವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿ ಈ ಒಂದು ಗ್ರಾಮದ ಸುತ್ತಮುತ್ತ ಗ್ರಾಮದವರಿಗೆ ಅದು ಉಪಯೋಗಕ್ಕೆ ಬರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳು ಸುಮಾರು 4.5 ಕೋಟಿ ರೂಪಾಯಿಗಳನ್ನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಆ ಪೈಕಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಸಿಲ್ಕಲ್ಪುರ ಗ್ರಾಮದ ಚೆಕ್ ಡ್ಯಾಮ್ಗೆ 75 ಲಕ್ಷ ರೂಪಾಯಿ ಅನುಮೋದನೆ ಮಾಡಿದ್ದಾನೆ. ಆ ಭಾಗದಲ್ಲಿ ಪುತ್ತೂರು ಜಿಲ್ಲಾ ಪಂಚಾಯತಿನಲ್ಲಿ ಕೆಂಪನಪಾಳ್ಯ ಗ್ರಾಮದ ಚೆಕ್ ಡ್ಯಾಮ್ಗೆ 75 ಲಕ್ಷ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕುಣಗಳ್ಳಿ ಗ್ರಾಮ ಚೆಕ್ ಡ್ಯಾಮ್ಗೆ 50 ಲಕ್ಷ ರೂಪಾಯಿ. ಕುಣಗಳ್ಳಿ ಗೌರ್ತ ನಿಮ್ಮ ಪಂಚಾಯತಿನ ಹೇಳ್ತಾ ಇರೋದು. ಹಾಗೆ ಕುಣಗಳ್ಳಿ ಗ್ರಾಮದ ಇನ್ನೊಂದು ಚೆಕ್ ಡ್ಯಾಮ್ಗೂ 50 ಲಕ್ಷ ರೂಪಾಯಿ, ಒಂದು 75, ಒಂದು 50. ಹಾಗೆ ಗೌಡಳ್ಳಿ ಹೊಸಕೆರೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ. ಕೆಂಪನಪುರ ಕೆರೆ, ನಮ್ಮ ಸಂತೆಮಳ್ಳಿ ಹೋಬಳಿ ಕೆಂಪನಪುರ ಕೆರೆಗೆ ಒಂದು 50 ಲಕ್ಷ ರೂಪಾಯಿ. ಒಟ್ಟು 4.5 ಕೋಟಿಯಷ್ಟು ಅನುದಾನವನ್ನು ಮೊನ್ನೆ ಬೋಸರಾಜ್ರವರು ನಾನೇನು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕೆರೆಗಳ ಅಭಿವೃದ್ಧಿಗೆ ತಾವು ವಿನಿಯೋಗ ಮಾಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೆ. ಅದಕ್ಕೆ ಪೂರಕವಾಗಿ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ದರು. ನಾನು ಒಗ್ನೂರು ಹಿರಿಕೆರೆಗೂ ಕೂಡ ನಾನು ಕೇಳ್ಕೊಂಡಿದ್ದೆ ಅದರ ಅಭಿವೃದ್ಧಿ. ಅವರು ದೊಡ್ಡಾಕಿನ ಕೆರೆ, ಚಿಕ್ಕನಾಕಿನ ಕೆರೆ ವೀಕ್ಷಣೆಗೆ ಬಂದ ಸಂದರ್ಭದಲ್ಲಿ ಅವರು ಪ್ರವಾಸದಲ್ಲಿ ಒಗ್ನೂರು ಕೆರೆ ಇರಲಿಲ್ಲ. ನಾನು ಶಾಸಕನಾಗಿ ಮನವಿ ಮಾಡಿಕೊಂಡು ಒಂದು ಒಗ್ನೂರು ಹಿರಿಕೆರೆ ಅಚ್ಚುಕಟ್ಟಿಗೆ ಬರಲೇಬೇಕು, ಸಾವಿರಾರು ಜಮೀನ್ದಾರು ಅಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಅಚ್ಚುಕಟ್ಟಾಗಿದೆ ಅದು. ನಾನು ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಆದಂಥ ಈ ಕೆರೆ ಕಟ್ಟೆಗಳೆಲ್ಲ ಒಗ್ನೂರು ಹಿರಿಕೆರೆ ಇರ್ಬೋದು, ಬೆಲ್ಲತಸಾನ ಇರ್ಬೋದು, ಕೃಷ್ಣನ ಕಟ್ಟೆ ಇರ್ಬೋದು, ಗುಂಡಾ ಜಲಾಶಯ ಇರ್ಬೋದು. ಈಗ ಹಿರಿಕರು ಗೊತ್ತವು, ಹಿರಿಕರು ಗೊತ್ತು. ಇವತ್ತಿನ ಕಾಲದವರಿಗೆ ಅದು ಅಷ್ಟು ಪರಿಚಯ ಇಲ್ಲ. ಅವರು 52ರಲ್ಲಿ ಯಳಂದೂರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ಸಂದರ್ಭದಲ್ಲಿ ಅವ್ರ ಮಂತ್ರಿಗಳಾದ ಮೇಲೆ ಅನೇಕ ಈ ಒಂದು ಜಲಾಶಯಗಳ ಅಚ್ಚುಕಟ್ಟುಗಳ ಕೆರೆಗಳ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಹಿರಿಯರು ಗೊತ್ತು. ಹಾಗಾಗಿ ನಾನು ಕೂಡ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನಮ್ಮ ತಂದೆಯವರು ಯಳಂದೂರಿಂದ 52ರಲ್ಲಿ ಆಯ್ಕೆ ಆಗಿದ್ರು. ನಾವು ಹುಟ್ಟಿರಲಿಲ್ಲ ಅವಾಗ, 52ನೇ ಇಸ್ವಿ ನಾವು ಹುಟ್ಟಿರಲಿಲ್ಲ. ನಾವು ಹುಟ್ಟಿದ 61ರಲ್ಲಿ. ಹಾಗಾಗಿ ನಮ್ಮ ತಂದೆಯವರು ನಿಂತು ಗೆದ್ದಂಥ ಯಳಂದೂರು ಕ್ಷೇತ್ರ ಇದು ಕೊಳ್ಳೇಗಾಲಕ್ಕೆ ಸೇರ್ಪಟ್ಟಿದೆ. ಸಂತೆಮಳ್ಳಿ ಹೋಬಳಿ ಕೂಡ ಕೊಳ್ಳೇಗಾಲ ಸೇರಿಕೊಂಡಿದೆ ಅಂತೇಳಿ ನನಗೆ ನಂಜನಗೂಡು ಒತ್ತಾಯ ಮಾಡಿದ್ರು ಕೂಡ ನಾನು ನಂಜನಗೂಡು ಹೋಗದೆ ಕೊಳ್ಳೇಗಾಲನೇ ಆಯ್ಕೆ ಮಾಡಿಕೊಂಡು ಸತತ 19 ವರ್ಷ ಪ್ರಯತ್ನಪಟ್ಟು ಈ ವರ್ಷ ದೊಡ್ಡ ಮನಸ್ಸು ಮಾಡಿ ಜನ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀರ. ಅದಕ್ಕೆ ನಾನು ಎಲ್ಲರೂ ಕೂಡ ಕೃತಜ್ಞತೆಗಳು. ವಿಶೇಷವಾಗಿ ಒಗ್ನೂರು ಹಿರಿಕೆರೆಗೆ ನಬಾರ್ಡಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ನಬಾರ್ಡ್ ಮುಖಾಂತರ 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಒಗ್ನೂರು ಹಿರಿಕೆರೆ ಅಚ್ಚುಕಟ್ಟು ಏನಿದೆ ಅದರ ಅಭಿವೃದ್ಧಿಗೆ 18 ಕೋಟಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಂದೆ ನಾನು ಇಲಾಖೆ ಅಧಿಕಾರಿ ಮುಖಾಂತರ ಸಲ್ಲಿಸಿದ್ದೇನೆ. ಅದು ಕೂಡ ಆಗ್ಬೋದು ಅಂತಕ್ಕಂಥ ನಂಬಿಕೆ, ವಿಶ್ವಾಸ. ಸೊ ಆ ನಿಟ್ಟಿನಲ್ಲಿ ಇವತ್ತು ತಾವೇನು ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರಿ, ನಿಮ್ಮ ಕೆಲವು ಅಂಕಿಅಂಶವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ.